ಸೋಲು ಯಾವತ್ತಿದ್ರೂ ಕೂಡ ಅನಾಥ, ಗೆಲುವಿಗೆ ತಂದೆ ತಾಯಿಗಳು ಜಾಸ್ತಿ. ಸೊ ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಇಲ್ಲಿಯವರೆಗೂ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಬಹುದು ಅಂಥೇಳಿ ಚರ್ಚೆಗಳಿತ್ತು. ಈಗ ಆ ಚರ್ಚೆಗಳೆಲ್ಲವೂ ಕೂಡ ಇಲ್ಲದಂತಾಗಿದೆ. ಆ ಯಾವ ಚರ್ಚೆಗಳು ಕೂಡ ಈಗ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಸುವೇಂದು ಅವರ ಮಾತೆ ಅದರ ದಿಕ್ಸೂಚಿ ಥರ ಕಾಣಿಸ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಜಯಬೇರಿ ಬಾರಿಸಿರುವಂಥ ಉಮೇಶ್ ಮೇಟಿ ಅವರಿಗೆ ಚುನಾವಣಾ ಆಯೋಗ ಪ್ರಮಾಣ ಪತ್ರವನ್ನು ನೀಡಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಉಮೇಶ್ ಮೇಟಿ ಅತ್ಯಧಿಕ ಸಂಖ್ಯೆಯ ಗೆಲುವನ್ನು ದಾಖಲಿಸಿರುವ ಕಾರಣಕ್ಕಾಗಿ ಚುನಾವಣಾ ಆಯೋಗ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದೆ. ಚುನಾವಣಾಧಿಕಾರಿಗಳು ನೀಡಿರುವಂಥ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರ ಜೊತೆ ಆರ್.ಬಿ. ತಿಮ್ಮಾಪುರ ಸಚಿವರಿದ್ದಾರೆ, ಬೀಳಿಗಿ ಶಾಸಕ ಜೆ.ಟಿ. ಪಾಟೀಲ್ ಇದ್ದಾರೆ, ಇಳಕಲ್ನ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಸೇರಿ ಅನೇಕ ನಾಯಕರು ಜೊತೆಗಿದ್ದಾರೆ. ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿ ನಿಚ್ಚಳವಾದಂಥ ಗೆಲುವು ದಾಖಲಾಗಿರುವ ಕಾರಣಕ್ಕಾಗಿ. ಇನ್ನು ದಾವಣಗೆರೆ ಇನ್ನಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ, ಎಷ್ಟು ಮತಗಳ ಅಂತರದಿಂದ ಅಂಥೇಳಿ. ಅಲ್ಲೊಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವ ಕಾರಣಕ್ಕಾಗಿ ದಾವಣಗೆರೆಯ ಅಧಿಕೃತ ಗೆಲುವಿನ ಘೋಷಣೆ ವಿಳಂಬವಾಗ್ತಾ ಇದೆ. ತಾಂತ್ರಿಕ ದೋಷ ಅಂತ ಹೇಳಿದ್ರೆ EVM ಆನ್ ಆಗ್ತಾ ಇಲ್ಲ, ತಾಂತ್ರಿಕ ದೋಷ ಅದೇ. ಸೊ ಹೀಗಾಗಿ VVPATಗಳಲ್ಲಿ ಆ ಮತದಾನದ ಚೀಟಿ ಇರುತ್ತೆ, ಯಾವ ಪಕ್ಷಕ್ಕೆ ಮತದಾನ ಆಗಿದೆ ಅಂತ ಹೇಳಿ ಆ ಮತದಾನದ ಚೀಟಿಯನ್ನು ಕೌಂಟ್ ಮಾಡಿ ಕೊನೆಗೆ VVPATಗಳ ಮೂಲಕವೇ ಮತವನ್ನು ಎಣಿಸಲಾಗುತ್ತೆ. ಆನಂತರವಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈವರೆಗೆ ಸಮರ್ಥ ಶಾಮನೂರು ಪಡೆದುಕೊಂಡಿರುವಂಥ ಮತಗಳು, ಶ್ರೀನಿವಾಸ್ ದಾಸ್ಕರಿಯಪ್ಪ ಪಡೆದುಕೊಂಡಿರುವಂಥ ಮತಗಳನ್ನು ನೋಡ್ತಾ ಇದ್ದರೆ 62,609 BJP, 67,576 ಕಾಂಗ್ರೆಸ್. ಸೊ ಹೀಗಾಗಿ ಗೆಲುವಿನ ದಡಕ್ಕೆ ಬಂದು ನಿಂತಿದ್ದಾರೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬೇರೆ ಬೇರೆ ರೀತಿಯ ಫಲಿತಾಂಶವನ್ನು ನಾವು ನೋಡಿದ್ದೇವೆ. ನಮ್ಮ ರಾಜ್ಯದ ಫಲಿತಾಂಶ ಮಾತ್ರ ಕಾಂಗ್ರೆಸ್ ಪರವಾಗಿದೆ.